ಪೆನ್ಷನ್ ದುಡ್ಡು ಕಟ್ ಸರ್ಕಾರದಿಂದ ಶಾಕಿಂಗ್ ನಿರ್ಧಾರ. ತಕ್ಷಣ ಈ 5 ಕೆಲಸ ಮಾಡಿ, ಇಲ್ದಿದ್ರೆ ಕಷ್ಟ. ನಮಸ್ಕಾರ ಸ್ನೇಹಿತರೆ. ರಾಜ್ಯದಲ್ಲಿ ಲಕ್ಷಾಂತರ ಹಿರಿಯ ನಾಗರಿಕರ ವೃದ್ಧಾಪ್ಯ ವೇತನ ಮತ್ತು ಪೆನ್ಷನ್ ಅಕೌಂಟ್ಗಳು ಒಂದೇ ಬಾರಿಗೆ ಬಂದ್ ಆಗಿವೆ. ಹೌದು, ಕಳೆದ 2 ತಿಂಗಳಿನಿಂದ ನಿಮ್ಮ ಮನೆಯಲ್ಲೂ ಯಾರಾದ್ರೂ ಪೆನ್ಷನ್ ಹಣ ಅಕೌಂಟ್ಗೆ ಬಂದಿಲ್ಲ ಅಂತ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಸರ್ಕಾರ ತೆಗೆದುಕೊಂಡಿರೋ ಈ ಒಂದು ಶಾಕಿಂಗ್ ನಿರ್ಧಾರ ನಿಮ್ಮ ಮೇಲೂ ಎಫೆಕ್ಟ್ ಆಗಿರಬಹುದು. ಕರ್ನಾಟಕದಲ್ಲಿ ನಿಜವಾಗ್ಲೂ ಏನಾಗ್ತಾ ಇದೆ? ಈ ಒಂದು ಪ್ರಮುಖ ಮಾಹಿತಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಪೆನ್ಷನ್ ಅಕೌಂಟ್ ಕೂಡ ಶಾಶ್ವತವಾಗಿ ನಿಂತು ಹೋಗಬಹುದು. ಹಾಗಾದ್ರೆ ನಿಮ್ಮ ಪೆನ್ಷನ್ ದುಡ್ಡು ನಿಲ್ಲಬಾರದು ಅಂದ್ರೆ ನೀವೇನ್ ಮಾಡಬೇಕು? ಈ ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಹಾಗೆ ಈ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಮತ್ತೆ ನಿಮ್ಮ ಮನೆಯಲ್ಲಿ ಪೆನ್ಷನ್ ಹಣ ಪಡಿತಿದ್ರೆ ಎಷ್ಟು ತಿಂಗಳಿಂದ ಬಂದ್ ಆಗಿದೆ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ರಾಜ್ಯ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳ ಅಡಿಯಲ್ಲಿ ಪೆನ್ಷನ್ ಪಡಿತಾ ಇರೋ ಲಕ್ಷಾಂತರ ಜನರಿಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಹೊರಬಿದ್ದಿದೆ. ಕಳೆದ 2 ತಿಂಗಳಿನಿಂದ ಕರ್ನಾಟಕದಾದ್ಯಂತ ಓಲ್ಡ್ ಏಜ್ ಪೆನ್ಷನ್ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಗಳ ದುಡ್ಡು ಅಕೌಂಟ್ಗೆ ಬಿದ್ದಿಲ್ಲ ಅಂತ ಹಳ್ಳಿಗಳಲ್ಲಿ ಮತ್ತು ಸಿಟಿಗಳಲ್ಲಿ ಜನ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಬಡ ಹಿರಿಯ ನಾಗರಿಕರು ತಮ್ಮ ಜೀವನೋಪಾಯಕ್ಕೆ ಈ ದುಡ್ಡನ್ನ ನಂಬಿಕೊಂಡಿರ್ತಾರೆ. ಆದ್ರೆ ಈಗ ದುಡ್ಡು ಬಾರದೆ ಇರೋದಕ್ಕೆ ಅವರು ತುಂಬಾ ಕಷ್ಟ ಪಡ್ತಿದ್ದಾರೆ. ಹಾಗಾದ್ರೆ ಈ ಪೆನ್ಷನ್ ದುಡ್ಡು ಲೇಟ್ ಆಗೋಕೆ ಅಥವಾ ಬ್ಲಾಕ್ ಆಗೋಕೆ ಅಸಲಿ ಕಾರಣ ಏನ್ ಗೊತ್ತಾ? ಸರ್ಕಾರ ಈಗ ಒಂದು ದೊಡ್ಡ ಆಪರೇಷನ್ ಶುರು ಮಾಡಿದೆ. ಪೆನ್ಷನ್ ಹಣ ದುರುಪಯೋಗ ಆಗಬಾರದು, ನಿಜವಾದ ಅರ್ಹ ಬಡವರಿಗೆ ಮಾತ್ರ ತಲುಪಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತಾ ಇದೆ. ಇದರ ಭಾಗವಾಗಿ ಈಗಾಗಲೇ ರಾಜ್ಯದಲ್ಲಿ ಲಕ್ಷಾಂತರ ಪೆನ್ಷನ್ ಅಕೌಂಟ್ಗಳು ಕ್ಲೋಸ್ ಆಗಿವೆ. ಹಾಗಾದ್ರೆ ಸರ್ಕಾರ ಇಷ್ಟೊಂದು ಕಠಿಣ ನಿರ್ಧಾರ ತಗೊಳ್ಳೋಕೆ ಕಾರಣ ಏನು? ಅದನ್ನು ನಾವೀಗ ತಿಳ್ಕೊಳ್ಳೋಣ. ಮೊದಲನೆಯದಾಗಿ, ಸರ್ಕಾರದ ನಿಯಮಗಳನ್ನು ಮೀರಿ ಪೆನ್ಷನ್ ಪಡಿತಾ ಇದ್ದ ಸುಮಾರು 23 ಲಕ್ಷಕ್ಕೂ ಹೆಚ್ಚು ಅಕೌಂಟ್ಗಳನ್ನ ಸರ್ಕಾರ ಶಂಕಾಸ್ಪದ ಲಿಸ್ಟ್ಗೆ ಅಂದ್ರೆ ಡೌಟ್ ಲಿಸ್ಟ್ಗೆ ಹಾಕಿತ್ತು. ಆಮೇಲೆ ಪೆನ್ಷನ್ ಡೈರೆಕ್ಟರ್ ಅವರ ಆದೇಶದಂತೆ ನಮ್ಮ ಗ್ರಾಮಾಡಳಿತಾಧಿಕಾರಿ ಪ್ರತಿ ಮನೆಗೂ ಹೋಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ಲೈವ್ ಆಗಿ ವೆರಿಫೈ ಮಾಡಿದ್ದಾರೆ. ಈ ತನಿಖೆಯಲ್ಲಿ ಅಧಿಕಾರಿಗಳಿಗೂ ಶಾಕಿಂಗ್ ವಿಷಯ ಗೊತ್ತಾಗಿದೆ. ಅದೇನಪ್ಪಾ ಅಂದ್ರೆ, ತನಿಖೆ ನಡೆಸಿದ ಅಕೌಂಟ್ಗಳಲ್ಲಿ ಸುಮಾರು 68% ಪೆನ್ಷನ್ ಅಕೌಂಟ್ಗಳು ಫೇಕ್ ಆಗಿವೆ. ಅಂದ್ರೆ ಸುಳ್ಳು ದಾಖಲೆ ನೀಡಿ ನಕಲಿ ಅರ್ಜಿಯ ಮೂಲಕ ಪೆನ್ಷನ್ ಪಡಿತಾ ಇರೋದು ಬಯಲಾಗಿದೆ. ಯಾವಾಗ ಇದು ಗೊತ್ತಾಯ್ತು, ಅಧಿಕಾರಿಗಳು ತಕ್ಷಣ ಆ ಎಲ್ಲ ಅಕೌಂಟ್ಗಳನ್ನ ಸ್ಟಾಪ್ ಮಾಡಿಸಿದ್ದಾರೆ. ಇನ್ನು ಮುಂದೆ ಯಾವುದೇ ಬ್ರೋಕರ್ ಅಥವಾ ಮಧ್ಯವರ್ತಿಗಳ ಕಾಟ ಇಲ್ಲದೆ ಕೇವಲ ಅರ್ಹರಿಗೆ ಮಾತ್ರ ಪೆನ್ಷನ್ ಸಿಗಬೇಕು ಅನ್ನೋದು ಸರ್ಕಾರದ ಪ್ಲಾನ್. ಅಷ್ಟಕ್ಕೂ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಕಲಿ ಅರ್ಜಿಗಳು ಸಲ್ಲಿಕೆಯಾಗಿದ್ದು ಹೇಗೆ ಅಂತೀರಾ? ರೂಲ್ಸ್ ಪ್ರಕಾರ ನೀವು ವೃದ್ಧಾಪ್ಯ ವೇತನ ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅಪ್ಲೈ ಮಾಡಬೇಕು. ಅಂದ್ರೆ ಕನಿಷ್ಠ 65 ವರ್ಷ ಆಗಿರಬೇಕು. ಆದ್ರೆ ಇಲ್ಲಿ ಆಧಾರ್ ಕಾರ್ಡ್ ನಲ್ಲಿ ಕೇವಲ 30 ರಿಂದ 45 ವರ್ಷ ವಯಸ್ಸಿರೋ ಯುವಕರು ಮತ್ತು ಮಧ್ಯ ವಯಸ್ಕರು ಕೂಡ ಪೆನ್ಷನ್ ಪಡಿತಾ ಇರೋದು ಪತ್ತೆಯಾಗಿದೆ. ಇನ್ನು ಸಂಧ್ಯಾ ಸುರಕ್ಷಾ ಯೋಜನೆಯ ನಿಯಮದ ಪ್ರಕಾರ ಗಂಡ ಹೆಂಡತಿ ಇಬ್ಬರ ವಾರ್ಷಿಕ ಆದಾಯ 20,000 ರೂಪಾಯಿ ದಾಟಿರಬಾರ್ದು. ಹಾಗೆ ಬ್ಯಾಂಕ್ ನಲ್ಲಿ 10,000ಕ್ಕಿಂತ ಹೆಚ್ಚು ಫಿಕ್ಸ್ಡ್ ಡೆಪಾಸಿಟ್ ಇರಬಾರ್ದು. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ನಕಲಿ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟು ದೊಡ್ಡ ಶ್ರೀಮಂತರು ಹಾಗೂ ಗವರ್ನಮೆಂಟ್ ಕೆಲಸದಲ್ಲಿರೋ ನೌಕರರ ಪೋಷಕರು ಕೂಡ ಪೆನ್ಷನ್ ಪಡಿತಾ ಇದ್ದಾರೆ. ಇದೇ ಕಾರಣಕ್ಕೆ ಸರ್ಕಾರ ಈಗ ಭರ್ಜರಿ ಆಕ್ಷನ್ ತಗೊಂಡು 15 ಲಕ್ಷಕ್ಕೂ ಹೆಚ್ಚು ಅಕೌಂಟ್ಗಳನ್ನ ಕ್ಯಾನ್ಸಲ್ ಮಾಡಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಪೆನ್ಷನ್ ಅಕೌಂಟ್ಗಳು ಕ್ಯಾನ್ಸಲ್ ಆಗಿರೋದು ಬೆಳಗಾವಿ ಜಿಲ್ಲೆಯಲ್ಲಿ. ಇಲ್ಲಿ ಬರೋಬ್ಬರಿ 1,31,000ಕ್ಕೂ ಹೆಚ್ಚು ಅಕೌಂಟ್ಗಳು ಬಂದ್ ಆಗಿವೆ. ಇನ್ನು ಮೈಸೂರಿನಲ್ಲಿ 1,05,000, ಕೋಲಾರದಲ್ಲಿ 90,000, ರಾಯಚೂರಿನಲ್ಲಿ 90,000, ಬೀದರ್ ಮತ್ತು ಮಂಡ್ಯದಲ್ಲಿ ತಲಾ 59 ಹಾಗೂ 57,000 ಅಕೌಂಟ್ಗಳು ಕ್ಲೋಸ್ ಆಗಿವೆ. ಬೆಂಗಳೂರು ಸಿಟಿಯಲ್ಲಿ 52,000, ಶಿವಮೊಗ್ಗ ಮತ್ತು ಹಾಸನದಲ್ಲಿ ತಲಾ 42,000, ಹಾವೇರಿಯಲ್ಲಿ 41,000, ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ 22,000 ಹಾಗೂ ಉಡುಪಿಯಲ್ಲಿ ಸುಮಾರು 15,000 ಪೆನ್ಷನ್ ಅಕೌಂಟ್ಗಳನ್ನ ಸರ್ಕಾರ ಸ್ಟಾಪ್ ಮಾಡಿದೆ. ಸ್ನೇಹಿತರೆ, ಯಾರು ಜೆನ್ಯೂನ್ ಆಗಿ ಎಲ್ಲ ನಿಯಮಗಳನ್ನ ಫಾಲೋ ಮಾಡಿ ಅಪ್ಲೈ ಮಾಡಿದ್ದಾರೋ ಆ ಅರ್ಹ ಫಲಾನುಭವಿಗಳು ಯಾವುದೇ ಭಯ ಪಡೋ ಅಗತ್ಯ ಇಲ್ಲ. ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಎಂದಿನಂತೆ ನಿಮ್ಮ ಅಕೌಂಟ್ಗೆ ಪೆನ್ಷನ್ ಹಣ ಬಂದೇ ಬರುತ್ತೆ. ಒಂದ್ ವೇಳೆ ನೀವು ನಿಜವಾಗಲೂ ಅರ್ಹರಾಗಿದ್ದು ಯಾವುದೇ ತಾಂತ್ರಿಕ ಕಾರಣದಿಂದ ನಿಮ್ಮ ಪೆನ್ಷನ್ ನಿಂತು ಹೋಗಿದ್ರೆ ಅದನ್ನ ಸರಿಪಡಿಸ್ಕೊಳ್ಳೋಕೆ ಸರ್ಕಾರ ಈಗ ಕೊನೆಯ ಅವಕಾಶ ಕೊಟ್ಟಿದೆ. ಅಂತವರು ತಕ್ಷಣವೇ ನಿಮ್ಮ ಆಧಾರ್ ಕಾರ್ಡ್, ವಯಸ್ಸಿನ ಪ್ರಮಾಣ ಪತ್ರ, BPL ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ ಬುಕ್ ತಗೊಂಡು ನಿಮ್ಮ ಹತ್ತಿರದ ನಾಡ ಕಚೇರಿ ಅಥವಾ ತಾಲೂಕು ಕಚೇರಿಗೆ ಹೋಗಿ ಅಧಿಕಾರಿಗಳನ್ನ ಸಂಪರ್ಕಿಸಿ ರಿವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ನಿಮ್ಮ ದಾಖಲೆಗಳು ಸರಿಯಾಗಿದ್ರೆ ಮತ್ತೆ ಪೆನ್ಷನ್ ಚಾಲು ಆಗುತ್ತೆ. ಸರ್ಕಾರ ತಂದಿರೋ ಈ ಕಠಿಣ ರೂಲ್ಸ್ ನಿಜವಾದ ಬಡವರಿಗೆ ಹೆಲ್ಪ್ ಆಗುತ್ತೆ. ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಮನೆಯಲ್ಲಿರೋ ಹಿರಿಯ ನಾಗರಿಕರಿಗೂ ತಿಳಿಸಿ ಅವರ ಟೆನ್ಷನ್ ಕಡಿಮೆ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.